ಸ್ನೇಹಿತರೆ, ಉನೀಸ್ ಪೆರಾಜ್ ಬ್ಲಾಗಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನೀವು ನೋಡುವಂತಹ ವಿಡಿಯೋ ಮಿನಿ ಊಟಿ. ಕೇರಳ ರಾಜ್ಯದ ಮಲಪ್ಪುರಂ ಜಿಲ್ಲೆಯಲ್ಲಿರುವಂತಹ ಈ ಒಂದು ಮಿನಿ ಊಟಿ ಇವತ್ತು ಪ್ರವಾಸಿಗಳ ತಾಣವಾಗಿ ಮಾರ್ಪಟ್ಟಿದೆ. ಈ ಮಿನಿ ಊಟಿಗೆ ಹೋಗಬೇಕು ಅಂತೇಳಿದರೆ ಕೊಂಡೋಟಿಯಿಂದ ಬೇಕಾದರೂ ಹೋಗ್ಬೋದು. ಅದೇ ರೀತಿ ವೇಂಗರ ಅಂತೇಳುವ ಒಂದು ಪ್ಲೇಸ್ ಇದೆ, ಅಲ್ಲಿಂದಲಾಗೂ ಹೋಗ್ಬೋದು. ಮತ್ತು ಕರಿಪೂರ್ ಏರ್ಪೋರ್ಟಿನಿಂದ ಬೇಕಾದರೂ ಹೋಗ್ಬೋದು. ಹಲವಾರು ರಸ್ತೆಗಳಿರುವಂಥ ಈ ಒಂದು ಮಿನಿ ಊಟಿ ಪ್ರಕೃತಿ ರಮಣೀಯವಾದಂಥ ಒಂದು ಪ್ಲೇಸು. ಇಲ್ಲಿನ ಪ್ರಮುಖ ಆಕರ್ಷಣೆಯೇ ಗ್ಲಾಸ್ ಬ್ರಿಡ್ಜ್. ಚೈನಾದಲ್ಲಿ ಬಹಳ ದೊಡ್ಡದಾಗಿ ನಿರ್ಮಿಸಿದಂತಹ ಗ್ಲಾಸ್ ಬ್ರಿಡ್ಜು. ಅದಕ್ಕೆ ವಿಭಿನ್ನವಾಗಿ ಇಲ್ಲಿ ಒಂದು ಚಿಕ್ಕ ಗಾತ್ರದ ಒಂದು ಗಾಜಿನ ಬ್ರಿಡ್ಜನ್ನು ಇಲ್ಲಿ ನಿರ್ಮಿಸಿದ್ದಾರೆ. ಒಂದು ದಿನದ ಪಿಕ್ನಿಕ್ಗೆ ಅಂತೂ ಇದು ಹೇಳಿದ ಜಾಗ. ಕುಟುಂಬದೊಂದಿಗೆ ಒಂದು ದಿನದ ಪಿಕ್ನಿಕ್ಗೆ ಬರಬೇಕು ಅಂತೇಳಿದರೆ ಇಲ್ಲಿಗೆ ಬರ್ಬೋದು. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ನೋಡಲು ಬಹಳ ಸುಂದರವಾದಂಥ ಒಂದು ಜಾಗ, ಪ್ರಕೃತಿ ರಮಣೀಯವಾದ ಒಂದು ಜಾಗ, ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಕಾಣಸಿಗುವಂಥ ಜಾಗ. ಇಲ್ಲಿಗೆ ಹೋಗಬೇಕು ಅಂತೇಳಿದರೆ ಮಿನಿ ಊಟಿ ಅಂತೇಳಿ ಹೇಳಿದರೆ ಸಾಕು. ರೂಟ್ ಮ್ಯಾಪ್ ಹಾಕಿದರೂ ಕೂಡ ನೋಡ್ಬೋದು. ಮಕ್ಕಳಿಗೆ ಕೂಡ ಆಟ ಆಡಲಿಕ್ಕೆ ಬೇಕಾಗಿ ಎಲ್ಲ ಆಟೋಪಕರಣಗಳು ಕೂಡ ಇಲ್ಲಿದೆ. ನಾನು ಬೆಳಿಗ್ಗೆ 10 ಗಂಟೆಗೆ ಹೋದ ಕಾರಣ ಅಷ್ಟು ಜನ ಬಂದಿರಲಿಲ್ಲ. ಭಾನುವಾರ ಅಂತೂ ಇಲ್ಲಿ ಕಾಲಿಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜನ ಇಲ್ಲಿ ಸೇರಿರ್ತಾರೆ. ಕೇರಳದ ಪ್ರಖ್ಯಾತ ವಿಮಾನ ನಿಲ್ದಾಣವಾದಂತಹ ಕರಿಪೂರ್ ಏರ್ಪೋರ್ಟು ಇದರ ಹತ್ತಿರನೇ ಇರೋದು. ಕೆಲವು ಸಂದರ್ಭದಲ್ಲಿ ವಿಮಾನ ಇಳಿಯುವಂಥ ದೃಶ್ಯವೂ ಕೂಡ ಇಲ್ಲಿ ನೋಡ್ಬೋದು. ನೀವು ನೋಡ್ತಾ ಇರೋದು ನೋಡಿ, ಮಿನಿ ಊಟಿ ಅಂತೇಳಿ ಮಲಯಾಳಂನಲ್ಲಿ ಬರೆದಿದ್ದಾರೆ. ಇದುವೇ ನೋಡಿ ಗ್ಲಾಸ್ ಬ್ರಿಡ್ಜು. ಈ ಗ್ಲಾಸ್ ಬ್ರಿಡ್ಜು ನೋಡಲಿಕ್ಕೆ ಅಂತೇಳಿ ಮೇಲೆ ಹೋಗಬೇಕು ಅಂತೇಳಿದರೆ ಒಂದು 20 ರೂಪಾಯಿ ಟಿಕೆಟ್ ಇದೆ. ಆ ಟಿಕೆಟು ತೆಗೆದು ಚಪ್ಪಲಿ ಬಿಚ್ಚಿ ಹೋಗಬೇಕು. ಪ್ರಥಮ ಬಾರಿಗೆ ಬರುವಂಥವರು ನೋಡಿ ಒಮ್ಮೆಗೆ ಹೆದರ್ತಾರೆ. ನೋಡಲಿಕ್ಕೆ ಬಹಳ ಸುಂದರವಾಗಿ ಕಾಣುವಂಥ ಈ ಒಂದು ಜಾಗ, ಆ ಗ್ಲಾಸ್ ಬ್ರಿಡ್ಜಿನಲ್ಲಿ ನಿಂತು ನೋಡಲಿಕ್ಕೆ ಬಹಳ ಸುಂದರವಾಗಿರ್ತದೆ. ಎಷ್ಟೋ ಕಿಲೋಮೀಟರ್ಗಳು ಇಲ್ಲಿಂದ ನೋಡ್ಬೋದು. ನಮಗೆ ಬೆಟ್ಟ ಗುಡ್ಡಗಳು ಕಾಣಸಿಗ್ತವೆ. ಆಕಾಶದ ಆ ಒಂದು ಕಾಮನಬಿಲ್ಲು ಕೂಡ ಇಲ್ಲಿ ನಮಗೆ ನೋಡ್ಬೋದು. ಇಂಥ ಗ್ಲಾಸ್ ಬ್ರಿಡ್ಜನ್ನು ನಮ್ಮ ಮಡಿಕೇರಿಯ ರಾಜ ಸೀಟಲ್ಲಿ ನಿರ್ಮಿಸಿದರೆ ಇನ್ನಷ್ಟು ಬಹಳ ಸುಂದರವಾಗಿ ಕಾಣ್ತದೆ. ಕರ್ನಾಟಕದಲ್ಲಿ ಒಂದೇ ಒಂದು ಗ್ಲಾಸ್ ಬ್ರಿಡ್ಜ್ ಇಲ್ಲ. ಕೇರಳದಲ್ಲಿ 3 ಗ್ಲಾಸ್ ಬ್ರಿಡ್ಜ್ ಆಗಿದೆ ಈಗ.
ಮಲಪ್ಪುರಂನಲ್ಲಿ ಇನ್ನೊಂದು ಗ್ಲಾಸ್ ಬ್ರಿಡ್ಜ್ ಕೂಡ ಓಪನ್ ಆಗಿದೆ. ಅದೇ ರೀತಿ ವಯನಾಡ್ನಲ್ಲಿ ಕೂಡ ಗ್ಲಾಸ್ ಬ್ರಿಡ್ಜ್ ಇದೆ 2. ಚಪ್ಪಲಿ ಹಾಕ್ಕೊಂಡು ಹೋದರೆ ಚಪ್ಪಲಿ ಅಡಿಯಲ್ಲಿರುವಂತಹ ಕಲ್ಲುಗಳು ಈ ಗ್ಲಾಸಿಗೆ ಡ್ಯಾಮೇಜ್ ಆಗ್ತದೆ ಅಂತೇಳಿ ಅವರು ಚಪ್ಪಲಿ ಹಾಕಲಿಕ್ಕೆ ಬಿಡೋದಿಲ್ಲ. ಈಗ ನೋಡಿ ಸ್ನೇಹಿತರೆ, ಇಲ್ಲಿನ ಒಂದು ಸುಂದರವಾದ ದೃಶ್ಯವನ್ನು. ಯಾವ ರೀತಿ ಅಂತೇಳಿದರೆ, ಇಲ್ಲಿ ನಾವು ಒಬ್ಬನೇ ನಿಂತು ಆ ಪ್ರಕೃತಿಯ ಒಂದು ಗಾಳಿಯ ಆಸ್ವಾದನೆಯನ್ನು ನಾವು ಮಾಡುವಂಥ ಒಂದು ರೀತಿ ಇಲ್ಲಿ ಬಂದೇ ನೀವು ನೋಡಬೇಕು. ಅದರ ಆ ಒಂದು ಸುಖ ಬೇರೆಯೇ. ನಾವು ಸಿಟಿಯಲ್ಲಿದ್ದವರಂತೂ ಈ ಒಂದು ಪ್ರಕೃತಿ ರಮಣೀಯವಾದ ಒಂದು ಜಾಗದ ಆ ಒಂದು ಗಾಳಿಯನ್ನು ಸವಿಯಲು ಇಲ್ಲಿಗೆ ಬರಬೇಕು. ನಮ್ಮ ಜೀವನವಂತೂ ನಿಂತ ನೀರಾಗಬಾರ್ದು, ಹರಿಯುವ ನದಿ ಥರ ಇರಬೇಕು. ಯಾಕಂತೇಳಿದರೆ ಒಂದೇ ಕಡೆ ಇದ್ದರೆ ಅದು ಅಲ್ಲಿಯೇ ನಾವು ಟೆನ್ಷನ್ಗಳನ್ನು ಮಾಡಿಕೊಂಡು ನಮ್ಮ ಜೀವನವನ್ನೇ ನಾವು ಹಾಳು ಮಾಡ್ತೇವೆ. ಅದೇ ಪ್ರಯಾಣವನ್ನು ಬೆಳೆಸ್ತಾ ಇದ್ದರೆ ಇನ್ನಷ್ಟು ಅನುಭವಗಳು, ಅದೇ ರೀತಿ ಬೇರೆ ಬೇರೆ ಊರುಗಳ ಆ ಒಂದು ವೈಶಿಷ್ಟ್ಯಗಳು, ಅದೇ ರೀತಿ ಆಹಾರ ಪದ್ಧತಿಗಳು ಎಲ್ಲವೂ ಕೂಡ ನಮಗೆ ಮನದಟ್ಟಾಗ್ತದೆ. ಕೆಲವು ಮಂದಿಯಂತೂ ಈ ಟೂರ್ಗಳನ್ನು ಪ್ಲ್ಯಾನ್ ಮಾಡುವಾಗ ಆದಷ್ಟು ಪ್ರಕೃತಿ ರಮಣೀಯವಾದ ಸ್ಥಳಗಳನ್ನೇ ಆರಿಸ್ಕೊಳ್ತಾರೆ. ಈ ಮಿನಿ ಊಟಿಯಾದ ನಂತರ ಈ ಒಂದು ಗ್ಲಾಸ್ ಬ್ರಿಡ್ಜು ಇನ್ನಷ್ಟು ಇಲ್ಲಿಗೆ ಮೆರುಗು ನೀಡ್ತಾ ಇದೆ. ಅದೇ ರೀತಿ ಊಟಿ ಆಗಿರ್ಬೋದು, ಕೊಡೈಕೆನಲ್ ಆಗಿರ್ಬೋದು, ಪಳನಿ, ಅದೇ ರೀತಿ ನಮ್ಮ ತೇಕಡಿ ಇರ್ಬೋದು, ಅದೇ ರೀತಿ ವಾಗಮನ್, ವಯನಾಡ್ ಇರ್ಬೋದು, ಕೊಡಗಿರ್ಬೋದು, ಎಲ್ಲವೂ ಕೂಡ ಪ್ರಕೃತಿ ರಮಣೀಯವಾದ ಸ್ಥಳಗಳೇ. ಆ ಸಾಲಿಗೆ ಇವತ್ತು ಮಿನಿ ಊಟಿ ಕೂಡ ಸೇರಿಕೊಂಡಿದೆ. ನೀವು ಕೂಡ ಸಮಯವಿದ್ದರೆ ಈ ಒಂದು ಮಿನಿ ಊಟಿಗೆ ಭೇಟಿ ಕೊಡ್ಬೋದು. ನನಗೆ ಗೊತ್ತಿರುವಷ್ಟು ವಿಚಾರವನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಂಡಿದ್ದೇನೆ. ಧನ್ಯವಾದಗಳು ಸ್ನೇಹಿತರೆ.